ಕ್ಯಾನ್ಸರ್ ರೋಗನ ನಾವು ಎದುರಿಸಲೇಬೇಕು. ಇದಕ್ಕೆ ಸರಿಯಾದಂತಹ ಚಿಕಿತ್ಸೆ ಇದೆ. ಈ ಕಾಯಿಲೆಯನ್ನು ತಡೆಗಟ್ಟೋದಕ್ಕೆ ಸಾಧ್ಯ. ನಾವೆಲ್ಲರೂ ಕೂಡಿದರೆ ಈ ಕಾಯಿಲೆಯಿಂದ ನಾವು ದೂರವಿರ್ಬೋದು. ಶತ್ರುವನ್ನು ದೂರ ಇಡೋದು ಉತ್ತಮ. ಆಗಲಿಲ್ಲ ಅಂದರೆ ಎದುರಿಸಬೇಕು. ಆ ಕಾಯಿಲೆನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು. ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಾವು ಏನು ತರಕಾರಿ ಹಣ್ಣುಗಳನ್ನ ನಾವು ಬೆಳಿತೀವಿ, ಅದರ ಮೇಲೆ ನಾವು ಬಹುತೇಕವಾಗಿ ರಾಸಾಯನಿಕ ಸ್ಪ್ರಿಂಕಲ್ಗಳನ್ನ ಮಾಡ್ತೀವಿ. ಸ್ಪ್ರಿಂಕ್ಲರ್ಸ್ನಲ್ಲಿ ನಾವು ಔಷಧಿಗಳನ್ನ ಹೊಡಿತೀವಿ. ನೀವು ನೋಡಿರ್ಬೋದು, ತರಕಾರಿಗೆ ದಾಳಿಂಬೆ ಹಣ್ಣು ಈ ಥರ ಹಣ್ಣುಗಳೆಲ್ಲ ಹುಳುಗಳು ಹಿಡಿಯುತ್ತೆ ಅಂತ ನಾವು ಅದರ ಮೇಲೆ ಕೆಮಿಕಲ್ಸ್ನ ಸ್ಪ್ರಿಂಕಲ್ ಮಾಡ್ತೀವಿ. ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನು ಅಂದರೆ, ಆ ಸ್ಪ್ರಿಂಕ್ಲಿಂಗ್ ಮಾಡಿದ ಔಷಧಿಗಳು ನಮ್ಮ ಶರೀರನ್ನೇ ಸೇರುತ್ತೆ. ತಿರ್ಗಾ ನಾವು ತಿನ್ನೋವಾಗ ತರಕಾರಿ ಸೊಪ್ಪು ಇದರಲ್ಲೆಲ್ಲ ಇರುತ್ತದು. ಅದನ್ನು ನಮಗೆ ಗೊತ್ತಾಗದೆ ನಾವು ತೊಳೆದು ತಿಂದುಬಿಡ್ತೀವಿ. ಆದರೆ ಎಲೆ ಒಳಗಡೆ ಹಣ್ಣೊಳಗಡೆನೇ ಇರುತ್ತೆ ಅದು. ಅದರಿಂದ ಬಹಳ ಕಾಲದಲ್ಲಿ ಅದರಿಂದ ನಮಗೆ ಕ್ಯಾನ್ಸರ್ ಬರೋ ಸಂಭವ ಬಹಳ ಜಾಸ್ತಿ ಇದೆ. ಇದರ ಬಗ್ಗೆ ಯಾರು ಇನ್ನೂ ಮಾಹಿತಿಗಳನ್ನ ನಮಗೆ ಕೊಟ್ಟಿಲ್ಲ. ಇದರಲ್ಲಿ ಸಂಶೋಧನೆ ನಡೀತಾ ಇದೆ. ಆದ್ದರಿಂದ ಮುಂಜಾಗರೂಕತೆಯಾಗಿ ನಾವು ಏನು ಮಾಡ್ಬೋದು ಅಂದರೆ, ಈ ಪೆಸ್ಟಿಸೈಡ್ಸ್ ಅಂತ ನಾವೇನು ಹೇಳ್ತೀವಿ, ಇದನ್ನು ನಾವು ಉಪಯೋಗಿಸದೇ ಇರೋದೇ ಒಳ್ಳೆಯದು. ಇಷ್ಟು ಹೇಳಿ ನಾನು ನಿಮಗೆ ಒಂದು ವಿಷಯ ಹೇಳ್ತೇನೆ. ನಮ್ಮ ದೇಶದಲ್ಲಿ ಕ್ಯಾನ್ಸರ್ ರೋಗ ಬಹಳ ಆಗ್ತಾ ಇದೆ. ಅದಕ್ಕೆ ಒಳ್ಳೆಯ ಚಿಕಿತ್ಸೆ ಇದೆ. ಶಂಕರ ಆಸ್ಪತ್ರೆಯಲ್ಲಿ, ನಮ್ಮ ಆಸ್ಪತ್ರೆಯಲ್ಲಿ ಬೆಂಗಳೂರಿನಲ್ಲಿ ಕಡಿಮೆ ದರದಲ್ಲಿ ಉತ್ತಮವಾದಂತಹ ಚಿಕಿತ್ಸೆ ಕೊಡ್ತಕ್ಕಂತಹ ಸೌಲಭ್ಯಗಳು ಪ್ರತಿಯೊಂದು ಇದೆ. ಹಾಗೂ ಅದನ್ನು ತಡೆಗಟ್ಟೋದಕ್ಕೋಸ್ಕರ ನಮ್ಮ ಸಂಸ್ಥೆಯವರು ನಾವೆಲ್ಲರೂ ಚಿಕ್ಕಬಳ್ಳಾಪುರ ತಾಲೂಕಿನ ಹಳ್ಳಿ ಮನೆಗಳಿಗೂ ಹೋಗಿ ಅವರಿಗೆ ತಿಳುವಳಿಕೆ ಕೊಟ್ಟು ಈ ಕ್ಯಾನ್ಸರ್ಗೆ ಮುಂಜಾಗರೂಕತೆಯನ್ನು ತಗೊಳ್ಳೋದಕ್ಕೆ ಹೇಳಿ ಅದನ್ನು ಮೊದಲ ಹಂತಗಳಲ್ಲೇ ಕಂಡು ಹಿಡಿದು ಅದಕ್ಕೆ ಚಿಕಿತ್ಸೆಯನ್ನು ನಾವು ಕೊಡ್ತಾ ಇದ್ದೀವಿ. ಇದು ಒಂದು ದೊಡ್ಡ ಕೆಲಸ. ಸುಮಾರು ಈಗಾಗಲೇ 5 ಲಕ್ಷ ಜನಗಳನ್ನು ನಾವು ಪರೀಕ್ಷೆ ಮಾಡಿದ್ದೀವಿ. ಮಾಡೋ ಕೆಲಸ ಬಹಳ ಇದೆ. ಆದರೆ ಮುಖ್ಯವಾದ್ದೇನು ಅಂದರೆ, ಜನಸಾಮಾನ್ಯರು ಕೂಡ ಇದ್ರ ಬಗ್ಗೆ ತಿಳುವಳಿಕೆ ತಗೋಬೇಕು. ತಮ್ಮ ಆರೋಗ್ಯ ತಾವು ಕಾಪಾಡಿಕೊಳ್ಬೇಕು. ಜವಾಬ್ದಾರಿಯುತವಾದಂತಹ ಜೀವನನ ನಡೆಸಬೇಕು. ತಮಗೂ ತಮ್ಮ ಮಕ್ಕಳಿಗೂ ಈ ತರಹ ಜಾಡ್ಯಗಳು ಯಾವುದು ಬರದೇ ಇರುವಾಗ ಕಾಪಾಡಿಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ಅವ್ರು ಮಾಡಬೇಕು. ನಾವೆಲ್ಲರೂ ಕೂಡಿ ಮಾಡೋಣ. ಮಾಡಿ ಈ ಕಾಯಿಲೆ ಮೇಲೆ ಜಯ ಗಳಿಸೋಣ. ಸಾಧ್ಯ ಇದೆ ಅಂತ ನಾನು ನಿಮ್ಮೆಲ್ಲರಿಗೂ ಹುರಿದುಂಬಿಸುವಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಇನ್ನು ಮುಂದೆಯೂ ಕೂಡ ಆಗಿಂದಾಗೆ ಹೀಗೆಯೇ ಸಿಗ್ತಾ ಇರೋಣ. ನಾನು ನಿಮ್ಮಲ್ಲಿ ಈ ಕಾಯಿಲೆಯ ಬಗ್ಗೆ ಇನ್ನೂ ಹಲವಾರು ವಿಷಯಗಳನ್ನ ಪದೇ ತಿಳಿಸ್ಕೊಡ್ತೀನಿ.